ಮಾಮ್, ಕಳಿಸ್ಬಿಟ್ಟು ಬರ್ತೀನಿ. ಅಕ್ಕ, ಇವಳು ಈ ಥರ ಎಲ್ಲ ಮಾತಾಡಿದ್ದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನೀನು ಬೇಜಾರು ಮಾಡ್ಕೋಬೇಡ ಅಕ್ಕ. ಅಕ್ಕ, ನೀನು ನನಗೆಲ್ಲನೂ ಕೊಟ್ಟಿದ್ಯಾ ಅಕ್ಕ. ನಾನೇ ಪ್ಲ್ಯಾನಿಂಗ್ ಇಲ್ಲದೆ ಅದು ಇದು ಅಂತ ಏನೇನೋ ಮಾಡಕ್ಕೆ ಹೋಗಿ ಎಲ್ಲ ಕಳ್ಕೊಂಡಿತ್ತು. ನೀನೇನೇ ಮಾಡಿದ್ರೂ ಸರಿಯಾಗಿರುತ್ತಕ್ಕ. ಅವಳೇನೋ ಬುದ್ಧಿ ಇಲ್ಲದೆ ಏನೇನೋ ಮಾತಾಡಿದಾಳೆ. ನೀನು ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಓಂಕಾರ್, ಬಾಯಿ ಮುಚ್ಕೊಂಡು ಒಳಗಡೆ ನಡೆದ್ರೆ ಸರಿ. ಈಗ ಮುಂದೆ ಅಥರ್ವಾರ್ನ ಮನೆಯಿಂದ ಹೊರ ಕರ್ಕೊಂಬರೋದಕ್ಕೆ ಏನ್ ಮಾಡ್ತೀಯಕ್ಕ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಜಾನು. ಏನ್ ಮಾಡ್ಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಮೊನ್ನೆ ಮಾಡಿರೋ ಪ್ಲಾನೇ ಮತ್ತೆ ಇನ್ನೊಂದ್ಸಲ ಮಾಡಿದ್ರೆ ವರ್ಕ್ ಆಗಲ್ವಾ ಅಕ್ಕ? ಇಲ್ಲ ಜಾನು, ಮೊನ್ನೆ ನಡೆದಿದ್ದ ಘಟನೆಯಿಂದ ಎಲ್ರೂ ಅಲರ್ಟ್ ಆಗಿರ್ತಾರೆ. ಸರಿ ಆಯ್ತಕ್ಕ, ಅಷ್ಟಕ್ಕೆ ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ನೀನು? ಶ್ರೀಕೃಷ್ಣ ಹೇಳಿರೋ ಮಾತ್ ಕೇಳಿಲ್ವಾ ನೀನು? ಈ ಕ್ಷಣ ಕಳೆದು ಹೋಗುತ್ತದೆ. ಕಷ್ಟದಲ್ಲಿದ್ದಾಗ ಓದಿದ್ರೆ ಮುಂದಿನ ಜೀವನಕ್ಕೆ ಸ್ಫೂರ್ತಿ ಆಗತ್ತೆ. ಅದೇ ಖುಷಿಯಲ್ಲಿದ್ದಾಗ ಓದಿದ್ರೆ ಮುಂದಿನ ಜವಾಬ್ದಾರಿಗಳನ್ನ ನೆನಪು ಮಾಡತ್ತೆ. ನೀನ್ ಏನು ಯೋಚನೆ ಮಾಡ್ಬೇಡಕ್ಕ, ಎಲ್ಲ ಸರಿ ಹೋಗುತ್ತೆ. ಗಣಪತಿ ಹಬ್ಬದ ದಿನನಾದ್ರೂ ಅವರಿಬ್ರು ಒಂದಾಗ್ತಾರೆ ಅಂತ ಅನ್ಕೊಂಡೆ. ಅದು ಆಗ್ಲಿಲ್ಲ. ಗಣಪತಿ ಯಾಕೋ ಈ ವಿಷಯದಲ್ಲಿ ಕರುಣೆನೆ ತೋರಿಸ್ತಾ ಇಲ್ಲ. ಎಲ್ಲ ಪ್ಲಾನು ಫ್ಲಾಪ್ ಆಗ್ತಿದೆ. ಒಂದೊಂದ್ಸಲ ಹೀಗೆ ಆಗತ್ತಕ್ಕ. ಎಲ್ಲಾ ದಿನನೂ ಒಂದೇ ತರ ಇರಲ್ಲ ಅಲ್ವಾ? ಅಥರ್ವಂಗೋಸ್ಕರ ಭವಾನಿ, ಭವಾನಿಗೋಸ್ಕರ ಅಥರ್ವ. ಅವರಿಬ್ರನ್ನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಅವರಿಬ್ಬರನ್ನ ಒಂದ್ ಮಾಡಕ್ಕೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಮಾಡಿನೇ ಸಾಕಾಗೋಗಿದೆ ಜಾನು. ಒಂದೇ ಜವಾಬ್ದಾರಿ ಆಗಿದ್ದಿದ್ರೆ ನೀನು ಅದನ್ನ ನಿಭಾಯಿಸ್ತಿದ್ದೆ. ಆದ್ರೆ 108 ಇದೆಯಲ್ಲ, ಹತ್ರದಲ್ಲೇ ನೂತನ್ ಮಹಲ್ ಭೂಮಿ ಪೂಜೆ ಇದೆ, ಮತ್ಬಿಟ್ಯಾ? ಹೌದಲ್ವಾ? ಇದೆಲ್ಲದ್ರ ಮಧ್ಯ ನನಗಿದ್ ಮರ್ತೇ ಹೋಗಿತ್ತು. ಇದು ನಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಸುಂಧ್ರಾ ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ತಪ್ಪಾಗಲ್ಲ. ಅದ್ರಿಂದಾನೆ ತಾನೇ ಅವ್ರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಕ್ ಶುರು ಮಾಡಿದ್ದು. ಈ ಭೂಮಿ ಪೂಜೆ ಮೂಲಕ ನಾವ್ ವಸುಂಧ್ರಾ ಅವ್ರ ವಿರುದ್ಧ ಎದ್ ನಿಲ್ತಾ ಇದೀವಿ. ಇದ್ರ ಬಗ್ಗೆ ಅವ್ರಿಗೆ ಸಣ್ಣ ಕ್ಲೂ ಸಿಕ್ಕಿದ್ರು ಅವ್ರು ಅಲರ್ಟ್ ಆಗ್ಬಿಡ್ತಾರೆ. ಅವ್ರು ಏನೇ ಮಾಡಿದ್ರು ನಾವು ಮಾತ್ರ ಯಾವ್ದಕ್ಕೂ ಡಿಸ್ಟರ್ಬ್ ಆಗ್ಬಾರ್ದು. ನಮ್ ಹುಷಾರಲ್ಲಿ ನಾವಿರ್ಲೇಬೇಕು. ಮೈಯೆಲ್ಲ ಕಣ್ಣಾಗಿರ್ಬೇಕು. ಹೌದಕ್ಕ, ತನಗ್ ಸೋಲಾಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹತ್ರದವರು ನನ್ನವರು ಅಂತ ನೋಡೋದಿಲ್ಲ. ಬರೀ ಪ್ರತಿಷ್ಠೆ ಅಷ್ಟೇ ಮುಖ್ಯ ಅವರಿಗೆ. ಮಗ ಅಂತಾನೂ ನೋಡ್ದೆ ಅವನ್ ಪ್ರೀತಿಸಿದ ಹುಡ್ಗಿನ ಕೊಲ್ಸೋದಕ್ ಪ್ರಯತ್ನ ಪಟ್ಟವ್ರವ್ರು. ಇನ್ನು ಬೇರೆಯವ್ರ ಬಗ್ಗೆ ಸೌಜನ್ಯಕ್ಕಾದ್ರೂ ಯೋಚನೆ ಮಾಡ್ತಾರ? ಮುಂದೆ ನಾವ್ ಕೊಡೋ ಒಂದೊಂದ್ ಏಟ್ಗೆ ಆ ವಸುಂಧ್ರಾ ತತ್ತರ್ಸ್ ಹೋಗ್ಬೇಕು. ಏನಾಗ್ತಿದೆ ಅನ್ನೋದು ಅರಿವಿಗೆ ಬರ್ತಿದ್ ಹಾಗೆ ಎಲ್ಲಾನು ಕಳ್ಕೊಂಡು ದೇಶಾಂತರ ಹೊರಟೋಗೋ ತರ ಆಗ್ಬೇಕು.